ಮೂರನೇ ಗಂಡ ಸತ್ತ ಬೆನ್ನಲ್ಲೇ ನಾಲ್ಕನೇ ಮದುವೆಗೆ ರೆಡಿ. 3 ಮಕ್ಕಳು, 43 ವಯಸ್ಸು, ನಾಲ್ಕನೇ ಮದುವೆಯಾದ ಖ್ಯಾತ ನಟಿ. ನಾಲ್ಕನೇ ಬಾರಿಗೆ ಮದುವೆ ಆದ ಖ್ಯಾತ ತಮಿಳು ನಟಿ ವನಿತಾ. ಸಾಕಷ್ಟು ವಿವಾದಗಳ ಮೂಲಕ ಕಾಲಿವುಡ್ನಲ್ಲಿ ಫೇಮಸ್ ಆಗಿರೋ ನಟಿ ವನಿತಾ ವಿಜಯ್ ಕುಮಾರ್. ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಯಾಗಿದ್ದ ವನಿತಾ ಮದುವೆ ವಿಚಾರಕ್ಕೂ ಸಾಕಷ್ಟು ಫೇಮಸ್. ಹೌದು, ಈಗಾಗಲೇ 3 ಬಾರಿ ಮದುವೆಯಾಗಿರುವ ವನಿತಾ ವಿಜಯ್ ಕುಮಾರ್ ಅವರು ಈಗ 4ನೇ ಬಾರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವನಿತಾ ವಿಜಯ್ ಕುಮಾರ್ ತಮಿಳಿನ ಪ್ರಸಿದ್ಧ ನಟಿ. ಇತ್ತೀಚೆಗೆ 4ನೇ ಮದುವೆ ಆಗಿದ್ದಾರೆ. ಆಕೆಗೆ ಈಗ 43 ವರ್ಷ ವಯಸ್ಸಾಗಿದ್ದು 3 ಮಕ್ಕಳ ತಾಯಿಯೂ ಹೌದು. 3 ಮಕ್ಕಳಿದ್ದರೂ 43ನೇ ವಯಸ್ಸಿಗೆ ಈ ಖ್ಯಾತ ನಟಿ 4ನೇ ಮದುವೆಯಾಗಿದ್ದಾರೆ. ನೆಟಿಜನ್ಸ್ ವಿವಿಧ ರೀತಿಯಲ್ಲಿ ಕಾಮೆಂಟ್ ಮಾಡುತ್ತಿದ್ದಾರೆ. ತಮಿಳಿನ ಖ್ಯಾತ ನಟಿ ವನಿತಾ ವಿಜಯ್ ಕುಮಾರ್ ಇತ್ತೀಚೆಗಷ್ಟೇ ತಮ್ಮ ಅಭಿಮಾನಿಗಳೊಂದಿಗೆ ಶುಭ ಸುದ್ದಿ ಹಂಚಿಕೊಂಡಿದ್ದಾರೆ. ಅದೇ 4ನೇ ಬಾರಿಗೆ ಮದುವೆಯಾಗಿದ್ದಾಗಿ ತಿಳಿಸಿರೋದು. ನಟಿ ವನಿತಾ ವಿಜಯ್ ಕುಮಾರ್ ಅವರು ಈಗಾಗಲೇ 3 ಮದುವೆಯಾಗಿ ವಿಚ್ಛೇದನ ಪಡೆದಿದ್ದಾರೆ. ಈಗ 4ನೇ ಮದುವೆ ಆಗಿದ್ದು ಬಾಯ್ ಫ್ರೆಂಡ್ ರಾಬರ್ಟ್ಗೆ ವನಿತಾ ಅವರೇ ಪ್ರಪೋಸ್ ಮಾಡಿದ್ದಾರೆ. ಬರ್ತ್ಡೇ ದಿನವೇ ಅವರು ವಿವಾಹ ಆಗಿದ್ದಾರೆ. ವನಿತಾ ವಿಜಯ್ ಕುಮಾರ್ ಅವರು ಖ್ಯಾತ ನೃತ್ಯ ನಿರ್ದೇಶಕ ರಾಬರ್ಟ್ ಅವರೊಂದಿಗೆ 4ನೇ ಮದುವೆ ಆಗಿದ್ದು 2ನೇ ಮದುವೆ ಅಂದಾಗಲೇ ಕೆಲವರು ಗುಟ್ಟು ಕಾಪಾಡಿಕೊಳ್ಳುತ್ತಾರೆ. ಯಾವುದೇ ಆಡಂಬರ ಇಲ್ಲದೆ ವಿವಾಹ ಆಗೋಣ ಎಂದು ಭಾವಿಸುತ್ತಾರೆ. ಆದರೆ ವನಿತಾಗೆ ಇದು 4ನೇ ವಿವಾಹ. ಮೊದಲ ಮದುವೆಗೆ ತೋರಿದ್ದ ಉತ್ಸಾಹವನ್ನೇ ಅವರು ಈಗಲೂ ತೋರಿಸುತ್ತಿದ್ದಾರೆ ಅನ್ನೋದು ವಿಶೇಷ. ಬ್ರೇಕಪ್ ಬಳಿಕ ಪ್ಯಾಚಪ್ ಮಾಡಿಕೊಂಡು ಮದುವೆ ಆಗಿದ್ದಾರೆ ಅನ್ನೋದೇ ವಿಪರ್ಯಾಸ. ಈಗಾಗಲೇ ತಮಿಳಿನ ಹಿರಿಯ ನಟ ವಿಜಯ್ ಕುಮಾರ್ ಮತ್ತು 2ನೇ ಪತ್ನಿ ತಮಿಳು ನಟಿ ಮಂಜುಳಾ ಅವರ ಪುತ್ರಿ ವನಿತಾ. ಈ ಹಿಂದೆ ವನಿತಾ ಅವರಿಗೆ 3 ಮದುವೆಯಾಗಿದ್ದು ವಿಷಯ ಪ್ರಸ್ತಾಪ ಆಗ್ತಿತ್ತು. ಆದರೆ ಈಗ 3ನೇ ಗಂಡ ಸಾಯ್ತಾ ಇದ್ದಂತೆ 4ನೇಯವನಿಗೆ ಕುತ್ತಿಗೆ ಕೊಟ್ಟಿದ್ದಾರೆ ವನಿತಾ. 2000ನೇ ಇಸ್ವಿಯಲ್ಲಿ ನಟ ಆಕಾಶ್ ಎಂಬುವರನ್ನ ವನಿತಾ ಮದುವೆಯಾಗಿದ್ದರು. ಬಳಿಕ 2005ರಲ್ಲಿ ವಿಚ್ಛೇದನ ನೀಡಿದರು. 2007ರಲ್ಲಿ ಉದ್ಯಮಿ ಆನಂದ್ ಜೈ ರಾಜನ್ ಜೊತೆ ವಿವಾಹವಾದರು. ಆ ಬಳಿಕ ಛಾಯಾಗ್ರಾಹಕ ಪೀಟರ್ ಪಾಲ್ ಅವರನ್ನ 3ನೇ ಸಲ ಮದುವೆಯಾಗಿದ್ದರು. ವನಿತಾ 2020ರಲ್ಲಿ ಪೀಟರ್ ಪಾಲ್ ಜೊತೆ ಡಿವೋರ್ಸ್ ಪಡೆದರು. ಇದೀಗ ರಾಬರ್ಟ್ ಜೊತೆ 43ನೇ ವಯಸ್ಸಿನಲ್ಲಿ 4ನೇ ಬಾರಿ ಮದುವೆಯಾಗಿದ್ದು ಆಶ್ಚರ್ಯ ತಂದಿದೆ.